ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಆಯುಷ್ ಪ್ರಿಯ ಮಿನಿ ವ್ಲಾಗ್. ಇದು ಬಂದು ಶ್ರೀಕೃಷ್ಣ ಜನ್ಮಾಷ್ಟಮಿ ಹಬ್ಬದ ದಿನದ ವ್ಲಾಗ್ ಆಗಿರುತ್ತೆ. ಬೆಳಗಿನ ಜಾವ 3 ಗಂಟೆಗೆ ಎದ್ದು ಬ್ರಾಹ್ಮಿ ಮುಹೂರ್ತದಲ್ಲಿ ಬಾಲಕೃಷ್ಣನಿಗೆ ಅಭಿಷೇಕ ಮಾಡೋದ್ರ ಮೂಲಕ ಶ್ರೀಕೃಷ್ಣ ಜನ್ಮಾಷ್ಟಮಿಯ ವ್ರತವನ್ನು ಶುರು ಮಾಡಿದೆ. ಯಾವುದೇ ಪೂಜೆನ ಅಥವಾ ಯಾವುದೇ ವ್ರತನ ಶುರು ಮಾಡೋದಕ್ಕಿಂತ ಮುಂಚೆ ಮೊದಲ ಪೂಜೆಯ ಅಧಿಪತಿಯಾಗಿರುವಂತಹ ವಿಘ್ನ ವಿನಾಯಕನಿಗೆ ಪೂಜೆನ ಮಾಡಿ ಆ ನಂತರ ಪೂಜೆನ ಶುರು ಮಾಡಬೇಕು. ನಿಮ್ಮ ಮನೇಲಿ ಏನಾದರೂ ಗಣಪತಿ ವಿಗ್ರಹ ಇದ್ದರೆ ಅದಕ್ಕೆ ನೀವು ಪೂಜೆನ ಮಾಡ್ಬೋದು. ಇಲ್ಲಾಂದರೆ ಗರ್ಕೆ ಇಟ್ಟು ಅದಕ್ಕೆ ಪೂಜೆ ಮಾಡಿ ಆ ನಂತರ ನೀವು ಅಭಿಷೇಕ ಅಥವಾ ಪೂಜೆನ ಶುರು ಮಾಡ್ಬೋದು. ಶ್ರೀಕೃಷ್ಣ ಜನ್ಮಾಷ್ಟಮಿಯ ಹಬ್ಬದಂದು ನಾವು ನಿರ್ಜಲ ಉಪವಾಸ ಮಾಡೋದ್ರಿಂದ, ಅಂದರೆ ನೀರನ್ನು ಸಹ ತಗೊಳ್ಳದೆ ಉಪವಾಸ ಮಾಡೋದ್ರಿಂದ, ಪೂಜೆ ಮಾಡೋದಕ್ಕಿಂತ ಮುಂಚೆ ಮಾನಸಿಕವಾಗಿ ಹಾಗೂ ದೈಹಿಕವಾಗಿ ನಮಗೆ ಬೇಕಾಗಿರುವಂಥ ಶಕ್ತಿಯನ್ನು ಬೇಡ್ಕೊಂಡು ಈ ವ್ರತನ ಶುರು ಮಾಡೋದ್ರಿಂದ ಇಡೀ ದಿನ ಯಾವುದೇ ರೀತಿಯ ಹಸಿವಾಗಿರ್ಬೋದು ಅಥವಾ ದಣಿವಾಗಿರ್ಬೋದು ಇಲ್ಲದೇ ಪ್ರೀತಿಯಿಂದ ಈ ವ್ರತನ ನಾವು ಮಾಡ್ಬೋದು. ಸಂಕಲ್ಪನ ಮಾಡಿಕೊಂಡು ಅಭಿಷೇಕನ ಮಾಡಿದ ನಂತರ ಈಗ ಮಧ್ಯರಾತ್ರಿ ಅಂದರೆ 12:05ರಿಂದ 12:45 ಮಾಡುವಂಥ ಪೂಜೆಗೆ ಈಗ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಹಾಗೆ ಪೂಜೆ ಆಗಿದ ನಂತರ ನಾವು ಸೇವಿಸುವಂತಹ ಫಲಹಾರದಲ್ಲಿ ಯಾವುದೇ ರೀತಿ ಈರುಳ್ಳಿ ಹಾಗೂ ಬೆಳ್ಳುಳ್ಳಿಯನ್ನು ಸೇರಿಸಿರಬಾರ್ದು. ಹಾಗಾಗಿ ಈರುಳ್ಳಿ ಹಾಗೆ ಬೆಳ್ಳುಳ್ಳಿ ಸೇರಿಸ್ತಿರೋಂತಹ ಫಲಹಾರನೂ ಕೂಡ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಶ್ರೀಕೃಷ್ಣನಿಗೆ ಇಷ್ಟ ಆಗಿರೋಂಥ ಹಾಲು, ಮೊಸರು, ಬೆಣ್ಣೆ, ತುಪ್ಪ ಎಲ್ಲನೂ ಕೂಡ ಇಟ್ಟು ಅವನಿಗೆ ಅಲಂಕಾರ ಎಲ್ಲ ಮಾಡಿದ ನಂತರ ಕೊನೆಯದಾಗಿ ಕೃಷ್ಣನ ಪುಟ್ಟ ಪುಟ್ಟ ಹೆಜ್ಜೆಗಳನ್ನು ಸಹ ಇಲ್ಲಿ ಮಾಡ್ಕೊಳ್ತಾ ಇದ್ದೀನಿ. ಅಲಂಕಾರ ಎಲ್ಲ ಮಾಡಿದ ನಂತರ ಶ್ರೀಕೃಷ್ಣನಿಗೆ ಪೂಜೆನ ಮಾಡಿ 108 ಸಾರಿ ಹರೇ ಕೃಷ್ಣ ಮಂತ್ರನ ಹೇಳಿ ಕೊನೆಯದಾಗಿ ಶ್ರೀಕೃಷ್ಣನಿಗೆ ಆರತಿ ಮಾಡೋದ್ರ ಮೂಲಕ ಇವತ್ತಿನ ವ್ರತನ ಪೂರ್ಣಗೊಳಿಸ್ತಾ ಇದ್ದೀನಿ. ಶ್ರೀಕೃಷ್ಣ ಜನ್ಮಾಷ್ಟಮಿಯ ಈ ವ್ರತ ನಿಮ್ಮೆಲ್ಲರಿಗೂ ಕೂಡ ಇಷ್ಟ ಆಗಿದ್ರೆ ಇದರ ಕಂಪ್ಲೀಟ್ ವಿಡಿಯೋನ ಯೂಟ್ಯೂಬ್ ಚಾನಲಲ್ಲಿ ನೀವು ನೋಡ್ಬೋದು. ಹರೇ ಕೃಷ್ಣ.